ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ಅದು ಒಂದು ಪಕ್ಷಾತೀತವಾದಂಥ ಒಂದು ಸತ್ಯಾಗ್ರಹ. ಅದಕ್ಕೆ ಎಲ್ಲ ಸಂಘಟನೆಗಳು, ಎಲ್ಲ ಪಕ್ಷಗಳು ಕೂಡ ಒಂದು ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತ ಆದಂಥ ಒಂದು ಚಳವಳಿ. ಏನು ನಿನ್ನೆ ಬಸವನಗೌಡ ಪಾಟೀಲರು ಹೋರಾಟಗಾರರು ಶಿವಾನಂದ ಪಾಟೀಲರ ಕಡೆಯಿಂದ ದುಡ್ಡು ತಗೊಂಡು ಇಂಥರ ಪೇಮೆಂಟ್ ಗಿರಾಕಿಗಳದಾರ ಅನ್ನುವಂಥದ್ದನ್ನು ಹೋರಾಟ ಸಮಿತಿ ಸದಸ್ಯರು ಈಗಾಗಲೇ ನಿರ್ಣಯಿಸಿದ್ದಾರೆ. ಇಲ್ಲಿ ಏನು ಅಂತಂದ್ರೆ ಬಹುಶಃ ಅವರು ಈ ಹೋರಾಟವನ್ನು ರಾಜಕೀಕರಣಗೊಳಿಸುವಂಥ ಒಂದು ಉದ್ದೇಶ ಅವರಲ್ಲಿ ಇದ್ದಂತ ಕಾಣ್ತದೆ. ಯಾಕಂದ್ರೆ ಅವರು ತಮ್ಮದು ಶಿವಾನಂದ ಪಾಟೀಲರು ಏನು ವೈಯಕ್ತಿಕ ಭಿನ್ನಾಭಿಪ್ರಾಯ ಅಥವಾ ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಕೂಡ ಅದನ್ನು ಅವರವರು ಮಾತಾಡಬೇಕು. ಅದು ಹೋರಾಟಗಾರರ ಹೆಗಲ ಮ್ಯಾಗ ಬಂದೂಕಿಟ್ಟು ಹೊಡೆಯುವಂಥ ಕೆಲಸ ಬಸವನಗೌಡರು ಮಾಡಬಾರ್ದು. ಈಗಾಗಲೇ ನಮ್ಮ ಜಿಲ್ಲೆಯ ಎಲ್ಲ ನೂರಾರು ಸಂಘಟನೆಗಳು, ವ್ಯಾಪಾರಸ್ಥರು ಹಿಡ್ಕೊಂಡು ದಲಿತ, ಕಾರ್ಮಿಕ, ಮಹಿಳಾ ಎಲ್ಲ ಸಂಘಟನೆಗಳು ಕೂಡ ನಮಗೆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 6 ಜನ ಆಡಳಿತ ಪಕ್ಷದ ಸದಸ್ಯ MLAಗಳು, ಅದರೊಳಗೆ 2 ಮಂತ್ರಿಗಳಿದ್ದಾರೆ. ಇವರು ಎಲ್ಲರೂ ಮನಸ್ಸು ಮಾಡಿದ್ರೆ ಬಿಜಾಪುರ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜು ತರೋದು ದೊಡ್ಡ ಕೆಲಸ ಅಲ್ಲ. ಇದು ಭಾಳ ಸರಳವಾಗಿ ಮುಗಿದೋಗೋದಂಥ ಕೆಲಸ. ಶರಣ ಪ್ರಕಾಶ್ ಪಾಟೀಲರು, ನಾವು ಹೋರಾಟಗಾರರು ಮೊದಲಲ್ಲಿ ಹೋಗಿ ಅವ್ರಿಗೆ ಗುಲ್ಬರ್ಗಾದಾಗ ಭೇಟಿ ಆದಾಗೂ ಅವರು ಹಿಂದಿನ ಸರ್ಕಾರ ಮಾಡೈತಿ, ನಾವು ಎಲ್ಲ ನಿಮ್ಮ ಜಿಲ್ಲೆಯ ಸಚಿವರು ಅವ್ರ ಜೊತೆ ಮಾತಾಡಿ ನಾವು ಅದನ್ನು ಫೈನಲ್ ಮಾಡ್ತೀವಿ ಅಂತ ಹೇಳ. ನಿನ್ನೆ ಕೇಶವ ಪ್ರಸಾದ್ ಅನ್ನುವಂಥವ್ರು ಕೌನ್ಸಿಲ್ನಲ್ಲಿ, ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಕೇಳಿದಾಗ ಅವಾಗೂ ಕೂಡ ಅವರು ಅದೇ ಮಾತನ್ನು ಹೇಳಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಗೆ ಕೊಡಬೇಕಾದ್ರೆ ನೀವು ಯಾವ ಆಧಾರದ ಮೇಲೆ ಕೊಟ್ಟಿರಿ? ಕನಕಪುರಕ್ಕೆ ಜಮೀನೇ ಸಿಗ್ತಾ ಇಲ್ಲ. ಅಲ್ಲಿ ಜಮೀನು ಖರೀದಿಗೆ ದುಡ್ಡು ಕೊಟ್ಟಾರ ಕನಕಪುರದಾಗ, ಬಟ್ ಅಲ್ಲಿ ಇನ್ನೂ ಜಮೀನೇ ಖರೀದಿ ಆಗಿಲ್ಲ. ಈ ಥರ ನಾವು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳನ್ನ ಕೇಳಿ ಮಾಡುವಂಥದ್ದು ಏನಿದೆ, ನಿಮ್ಮ ಸರ್ಕಾರ ನಿರ್ಣಯ ತಗೊಳಕ್ಕಾಗಲ್ಲ. ಇದನ್ನು ನಾವು ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಕೇಳ್ತೀವಿ. ಹಾಗೇನೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು CM ಕಡೆ ನೀವು ಕರ್ಕೊಂಡು ಹೋಗಿದ್ರು ಹೋರಾಟಗಾರ ನೀವು, ಆಮೇಲೆ ಸರಿಯಾದ ಸ್ಪಂದನೆ ಸಿಗಲಿಲ್ಲ ಅನ್ನೋ ನಾವು ಈಗಾಗಲೇ ಅದನ್ನು ಹೇಳಿದ್ದೀವಿ. ಯಾರೋ ನಮ್ಗೆ MB ಪಾಟೀಲ್ರಾಗಲಿ, ಶಿವಾನಂದ ಪಾಟೀಲ್ರಾಗಲಿ, ಬಸವನಗೌಡರಾಗಲಿ ಯಾರೋ ಅವರ ವಿರೋಧಿಗಳಲ್ಲ. ನಾವು ಜನರ ಪರವಾಗಿ ಒಂದು ವೈದ್ಯಕೀಯ ಕಾಲೇಜು ಬಿಜಾಪುರಕ್ಕೆ ಸರ್ಕಾರದಿಂದಲೇ ಆಗಬೇಕನ್ನುವಂಥ ಒಂದು ಸಿಂಗಲ್ ಅಜೆಂಡಾ ಇಟ್ಕೊಂಡು ನಾವಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾಂಗ್ರೆಸ್ ಅವರು ಕೂಡ ನಿನ್ನೆ ಅಲ್ಲಿ ಪತ್ರಿಕಾಗೋಷ್ಠಿಯೊಳಗೆ ಅವ್ರು ಏನು ಹೇಳಾರೋ ಗೊತ್ತಿಲ್ಲ ನಮಗೆ, ಬಟ್ ನಮ್ಮ ಅಹಿಂದ ಮುಖಂಡರು MB ಪಾಟೀಲ್ ಅವರು, ಅಹಿಂದ ಮುಖಂಡ SM ಪಾಟೀಲ್ ಗಣ್ಯಾರವರು ನಿನ್ನೆ ನಮ್ಮ ವೇದಿಕೆಗೆ ಬಂದು ಅವರು ಸಪೋರ್ಟ್ ಮಾಡಿ ಹೋಗಿದ್ದಾರೆ ಅಹಿಂದ ಸಂಘಟನೆ ಪರವಾಗಿ. ಅವ್ರು ಕಾಂಗ್ರೆಸ್ಸಿಂದ ಬಂದಾರ ನಾವೇ ತಿಳ್ಕೊಂಡಿಲ್ಲ, ಯಾಕಂದ್ರೆ ಅವ್ರು ಅಹಿಂದ ಮುಖಂಡರು ಅಂತೇಳಿ ನಾವು ಅವ್ರಿಗೆ ಫಾಲೋ ಮಾಡ್ತೀವಿ. ಅದಕ್ಕೆ ಅಹಿಂದ ಮುಖಂಡರು ಕೂಡ ನಿಮ್ಮ ಸರ್ಕಾರದ ಮೇಲೆ ಒತ್ತಡ ಹಾಕಿ, ನಿಮ್ಮ ಪ್ರತಿನಿಧಿಗಳು ಕಾಂಗ್ರೆಸ್ ಪಾರ್ಟಿಯವರು ಕೂಡ ನಾವು ಏನು ಮನವಿ ಮಾಡ್ಕೊತೀವಿ, ನಿಮ್ಮ MLAಗಳಿಗೆ ಹೇಳಿ, ನಿಮಗೆ ಹೇಳಕ್ಕೆ ಹತ್ತಿಲ್ಲ ಕಾಂಗ್ರೆಸ್ ಅವ್ರು ನೀವು ಅಲ್ಲಿ ಹೋಗಿ ನಿಮ್ಮ ಜನಪ್ರತಿನಿಧಿಗಳಿಗೆ ಹೇಳ್ರಿ, ಇಂಥ ಜನ ಇಲ್ಲಿ ಹೋರಾಟ ನಡೆದ ಜನರ ಪರವಾಗಿ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಪಕ್ಷದವರು ಹೇಳಬೇಕು, ಅವ್ರ ಮೇಲೆ ಒತ್ತಡ ತರಬೇಕು. ಇದೇ ವಿಧಾನಸಭೆ ಅಧಿವೇಶನದಲ್ಲಿ, ಬೆಳಗಾವಿ ವಿಧಾನಸಭೆ ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ತೀರ್ಮಾನ ಬರಬೇಕು ಅನ್ನುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯವರು ಕೂಡ ಮಾಡಬೇಕಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ಕೊತೀವಿ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ.